ಈ ನನ್ನ ಮಗ ನಮ್ಮನು ಇಷ್ಟು ದಿನ ದುಡಿತಾನೆ. ಅದೆಷ್ಟು ಲಕ್ಷ ಇಟ್ಕೊಂಡವನು ಏನು, ನಮ್ಗಂತೂ 1 ರೂಪಾಯಿನೂ ಕೊಡಲ್ಲ. ಅದ್ರಾಗೆ ಎಲ್ಲಾನ ಒಂದು ಸೈಟ ಪೈಟನ ತಗೊಂಬಲ್ಲ, ಎಲ್ಲಾನ ನೋಡಿ. ಸೈಟ್ ತಕೊಂಡ್ರೆ ಮುಂದಕ್ಕೆ ಜಾಸ್ತಿ ರೇಟ್ ಆಗ್ತವೆ, ಅವಾಗ ಮಾರಿ ದುಡ್ಡು ಮಾಡ್ಕೋಬಹುದು. ಈ ನೋಡು, ಈ ನಂದಿನಿ ಅವ್ರ ಅಣ್ಣನ ತಗ 7 ಲಕ್ಷ ಅಲ್ಲ 7 ಲಕ್ಷ ಅಂತ ಸಾಲ ಇಸ್ಕೊಂಡು ಹೆಂಗ ತಗೊಂಡು ಬಿಟ್ಕೊಂಬತ್. ಇವತ್ತು ಜಾಸ್ತಿ ರೇಟ್ ಆಗೈತಂತೆ. ಅವತ್ತು ಇಷ್ಟು 10 ಲಕ್ಷಕ್ಕೋ 11 ಲಕ್ಷಕ್ಕೋ ತಗೊಂಡಿಲ್ಲೇನು, ಇವತ್ತು ಅಲ್ಲೇನೆ 16 ಲಕ್ಷಕ್ಕೋ 17 ಲಕ್ಷಕ್ಕೂ ಕೇಳ್ತಾರಂತೆ. ಈ ಮಧು ಈ ಮನು ಇಬ್ರು ವೇಸ್ಟ್ ಬಾಡಿಗಳು. ನೀಟುನು ಯೋಚನೆ ಮಾಡೋದೇ ಇಲ್ಲ. ನಾವು ಆಸ್ತಿ ಮಾಡಬೇಕು, ಏನಾದ್ರೂ ದುಡ್ಡು ಸಂಪಾದನೆ ಮಾಡಬೇಕು, ಕೂಡಿಕಬೇಕು, ಸೈಟ್ ತಗೋಬೇಕು, ಒಡವೆ ತಗೋಬೇಕು ಅನ್ನಂಗೆ ಇಲ್ಲ. ಬರೀ ಇವಳು ಮನೆ ಕೆಲಸ ಮಾಡ್ಕೊಂಡಿರ್ತಾಳೆ, ಅವನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗ್ತಾನೆ. ಅದೇನು ದುಡಿತಾನೋ ಏನು ಕತ್ತಿಯೋ, ನಾನು ಇಟ್ಕೊಂಡಿದ್ದೀನಿ ಸೈಟ್ ತಗೋಬೇಕು ಅಂತ ಹೇಳ್ತಿದ್ದ. ಅದು ಯಾವಾಗ ಅಂತಾನೋ ಏನೋ, ಅದು ಯಾವಾಗ ಗಳಿಗೆ ಗೂಡು ಬರುತ್ತೋ ಏನೋ ನಮಗೂ. ದೇವರೇ, ಅತ್ತೆ ಏನು ಮಾಡ್ತಿದ್ದೀರತ್ತೆ? ಏನ್ ಮಾಡೋಣ, ಸುಮ್ಮನೆ ಕೂತ್ಕೊಂಡಿದ್ದೀನಿ. ಯಾಕತ್ತೆ ಸುಮ್ಮನೆ ಕೂತ್ಕೊಂಡಿದ್ದೀರಾ? ಏನಾನ ಕೆಲಸ ಮಾಡ್ಬರ್ರಿ. ಅದೊಂದು ಬಾಕಿ, ನೀವಿಬ್ರು ಏನು ಮಾಡ್ತಾ ಇಲ್ವಲ್ಲ ಅಂತ ಚಿಂತೆ ನನಗೆ. ನೀನು ನಿನ್ ಗಂಡನು ಸುಮ್ಮನೆ ಬರೀ ತಿನ್ನೋದು ಮನಿಕಮ್ಮದು. ಅವನು ಕೆಲ್ಸಕ್ಕೆ ಹೋಗ್ತಾನೆ ಬರ್ತಾನೆ, ಅದೇನು ಸಂಪಾದನೆ ಮಾಡ್ತಾನೋ ಎಷ್ಟು ಸಂಪಾದನೆ ಮಾಡ್ತಾನೋ ಒಂದು ಗೊತ್ತಿಲ್ಲ. ಏನಾನ ಕೇಳಿರೆ ಏನೋ 500,000 ಕೊಟ್ಟು ಸುಮ್ಮನೆ ಆಗ್ತಾನೆ, ಯಾತನ ಖರ್ಚಿಗಿಲ್ಲ ದುಡ್ಡು ಕೊಡೋ ಅಂತಂದ್ರೆ. ನೀ ಯಾವಾಗ ಬರ್ತಾನೆ ಅವನು? ಈಗಲಾಗ್ಲೇ ಬರ್ಬೋದತ್ತೆ. ಯಾಕತ್ತೆ? ಯಾಕೆ ಅಂದ್ರೆ ನಾನು ಏನು ಹೇಳಿ ಹೇಳು, ನನ್ನ ಮಗುನ ಅಷ್ಟು ಓದಿಸ್ತೆ, ಏನೂ ಕೆಲ್ಸಕ್ಕೆ ಇಕ್ಲಿಲ್ಲ. ಆ ಸಿದ್ದನ್ನ ಎಮ್ಮೆ ಕಾಯಕ್ಕೆ ದನ ಕಾಯಕ್ಕೆ ಇಕ್ಕಿದೆ, ಅವ್ನೇನು ಓದಿಸ್ಲಿಲ್ಲ. ಆದ್ರೂ ಅವನು ಬುದ್ಧಿವಂತ ಆದ. ಹೊಸ ತಗೊಂಡ 5 ಹೊಸ ತಗೊಂಡ 5 ಹೊಸ ತಗೊಂಡು ದುಡ್ದು ಆನಂದಿ ನಿನ್ ಮದ್ವೆ ಆಗಿ ಸೈಟ್ ತಗೊಂಡ. ದುಡ್ಡು ಮಾಡ್ಕೊಂಡ್ರು, ಒಡವೆ ಮಾಡಿಸ್ಕೊಂತಾರೆ. ಹೆಂಗೈದಾನೆ. ಆದ್ರೆ ನನ್ನ ಮಗುಗೆ ಏನೂ ಕೆಲಸ ಮಾಡಿಸ್ಲಿಲ್ಲ, ಅಷ್ಟೆಲ್ಲ ಓದಿಸ್ತೆ. ಆದ್ರೂ ಅವನು ಏನು ಮಾಡ್ಲಿಲ್ಲ. ಅದೇ ನನಗೆ ಬೇಜಾರು. ಏನ್ ಮಾಡೋದು ಹೇಳು? ಅಲ್ಲ, ಏನು ಓದ್ದೇ ಇರೋ ಪೆದ್ದ ಸಿದ್ಧ ಅಷ್ಟೊಂದು ಸಂಪಾದನೆ ಮಾಡ್ಬೇಕಾದ್ರೆ ನನ್ನ ಮಗ ಸಂಪಾದನೆ ಮಾಡದೇ ಇದ್ರೆ ನನಗೆ ಬೇಜಾರಾಗಲ್ವಾ ಹೇಳು? ಏನ್ ಮಾಡಕ್ಕಾಗುತ್ತತೆ? ಅದು ಅವ್ರು ಓದಿರೋ ತಕ್ಕಂಗೆ ಕೆಲಸ ಸಿಗಲ್ಲ. ಈ ಸಿದ್ಧಗಂದ್ರೆ ಹಸುಗಳನ್ನ ಕಾಯೋದು, ಹಾಲು ಕರೆದು ಹಾಕೋದು, ಅದೇ ಅವನ ಜೀವನ. ಯಾವನು ಒಟ್ಟಿನಲ್ಲಿ ಸಗಣಿ ಬಾಸ್ಕೊಂಡು ದುಡಿತಾನೆ. ಅದು ನಿಮ್ಮ ಮಗನ ಕೈಲಿ ಆಗಲ್ಲ ಆ ಥರ ಮಾಡಕ್ಕೆ. ಅವ್ರು ಒಳ್ಳೆ ಕೆಲಸನೇ ಆಗ್ಬೇಕು. ಈ ಕೆಲಸ ಸಿಕ್ಕಿತ್ತಲ್ಲ, ದುಡಿತಾ ಇದಾರಲ್ಲ, ಬಿಡು, ಯಾಕೆ ಯೋಚನೆ ಮಾಡ್ತೀಯಾ? ಅವರು ದುಡ್ಡು ಸೈಟ್ ಮಾಡ್ತಾರೆ, ನಿನ್ನ ಹೆಸರಿಗೆ ಮಾಡಿಸ್ತಾನೆ. ಸುಮ್ಮನೆ ಇರ್ರಿ ನಿಮ್ಮ ಮಗ. ಯೋಚನೆ ಮಾಡಬೇಡ್ರಿ. ಅವರು ಹೇಳ್ತಾ ಇದ್ರು ನಾವು ಸೈಟ್ ತಗೊಳ್ಳೋ ಕಾಲ ದೂರ ಇಲ್ಲ ಅಂತನ. ಬಂದಾಗ ವಿಚಾರಿಸೋಣ ಇರ್ರಿ ಏನಾಯ್ತು ಅಂತನ. ಇನ್ನೇನು ಹೇಳ್ತಾನೆ, ದುಡ್ಡಿಲ್ಲ, ಅಲ್ಲಿ 1 ಲಕ್ಷ ಐತೆ, ಇಲ್ಲಿ 1 ಲಕ್ಷ ಐತೆ, ನಾವು ಸೈಟ್ ತಕೊಂಬಕ್ಕಾಗಲ್ಲ ಅಂತ ಹೇಳ್ತಾನೆ. ಅಷ್ಟೇನೆ, ಇನ್ನೇನೈತೆ ಹೇಳು? ಇನ್ನೇನು ಕೇಳೋದೈತೆ? ಯಾವಾಗ ಕೇಳಿರೋ ಅದೇ ನಿನ್ ಗಂಡಂದು. ಇನ್ನೇನು ನಾನು ಸೈಟ್ ತಕೊಂಡೇನಂತ ದುಡ್ಡು ಐತೆ, 10 ಲಕ್ಷ ಐತೆ, 15 ಲಕ್ಷ ಐತೆ ಅಂತ ಹೇಳಂಗೆ ಇಲ್ಲ. ಬಂದ್ರಲ್ಲ ನಿಮ್ಮ ಮಗ. ರೀ ಬನ್ರಿ, ಅತ್ತೆ ಬೇಜಾರಾಗಿದ್ದಾರೆ ನಿಮ್ಮ ಮೇಲೆ. ಯಾಕಮ್ಮ, ನಾನೇನ್ ಮಾಡಿದೆ? ನನ್ನ ಮೇಲೆ ಯಾಕೆ ಬೇಜಾರಾಗಿದ್ಯಾ? ಏನಾಯ್ತು? ಏನ್ ನಿನ್ಗೇನಾದ್ರೂ ಅಡ್ಕೆಲೆ ಗಿಡ್ಕೆಲೆ ಹಾಕಿ ಮಕ್ಕೆ ಏನೋ ಒಂದು 50 ರೂಪಾಯಿ ದುಡ್ಡು ಬೇಕಾ? 50 ರೂಪಾಯಿ ದುಡ್ಡು ಬೇಕಂದ್ರೆ ನಾನೇ ಕೊಡ್ತೀನಿ ಹೇಳು, ಅದಕ್ಕೆ ಯಾಕೆ ಬೇಜಾರಾಗ್ತೀಯಾ? 50 ರೂಪಾಯಿ 100 ರೂಪಾಯಿನಾಗೆ ಇರು, ನಿನ್ ಲಕ್ಷವರೆಗೂ ಬರಬೇಡ. ಕೆಲ್ಸಕ್ಕೆ ಹೋಗ್ತಾ ಇದೀಯಾ, 35,000 ಸಂಬಳ, 40,000 ಸಂಬಳ ಅಂತ ಹೇಳಕ್ಕಂತೀಯ. ಇಷ್ಟು ದಿನ ದುಡ್ದೆ ಏನ್ ಮಾಡ್ದೆ? ದುಡ್ಡೆಲ್ಲ ಏನ್ ಮಾಡ್ದು? ಒಂದು ಸೈಟನ್ನು ತಗೊಂಬ್ಲಿಲ್ಲ, ಏನೊಂದು ಅಡವು ಮಾಡ್ಲಿಲ್ಲ, ಒಂದು ಹೊಲ ತಗೊಂಬ್ಲಿಲ್ಲ, ಏನೂ ಇಲ್ಲ. ಏನ್ ಮಾಡ್ತಾ ಇದೀಯ ನೀನು? ಆ ಸಿದ್ದನ್ ನೋಡಾದ್ರೆ ಕಲ್ತ್ಕೊಂಬದ್ ಬೇಡ್ವೆ? ಹಸುಗಳನ್ನ ಕಾಯ್ದು ಹಾಲಾಕೇನೆ ಅವನು ಸೈಟ್ ತಗೊಂಡಲ್ಲ. ನೀನು ಅಷ್ಟೆಲ್ಲ ಡಿಗ್ರಿ ಪಗ್ರಿ ಓದ್ದೆ, ಏನ್ ಪ್ರಯೋಜನ? ಏನೂ ಇಲ್ಲ. ಅವನ ಕಾಲದಸಲೆ ನೀನು ತೂರ್ಬೇಕು. ಅಮ್ಮ ಸುಮ್ಮನಿರು, ನಾನು ಯಾಕೆ ಅವ್ನ ಕಾಲ ದಸೆ ತೂರನ? ಅಂತ ಪೆದ್ದನ ಮಗನ ಕಾಲ ದಸೆ ತೂರ ಅಂತದ್ದು ನನಗೇನು ಆಗಿಲ್ಲ. ನಿನ್ನ ಮಗನೇನು ಕಮ್ಮಿ ಅನ್ಕೊಂಡ್ಬಿಟ್ಟಿದ್ಯೇನು? ಇಷ್ಟು ದಿನ ನಾನು ನಿಮಗೆ ಏನು ಹೇಳಿರ್ಲಿಲ್ಲ, ಇವತ್ತು ಹೇಳ್ತೀನಿ ಕೇಳ್ರಿ. ಏನ್ರಿ ಅದು? ಏನೂ ಇಲ್ಲ, ಟೌನಲ್ಲಿ ಒಬ್ಬರು ಸಿಕ್ಕಿದ್ರು. 1 ತಿಂಗಳಿಂದೇನೆ ನಾವು ಅವ್ರಿಗೆ 4 ಲಕ್ಷ ಕೊಟ್ಟರೆ ಸಾಕಂತೆ, ನಮಗೆ ಸೈಟ್ ಕೊಡಿಸ್ತಾರಂತೆ. ಆಮೇಲೆ ತಿಂಗಳ ಇಷ್ಟು ಅಂತನ ಕಟ್ಕೊಂಡು ಹೋದ್ರೆ ಸಾಕಂತೆ. ಹೌದೇನ್ರಿ? ನಿಜ? ನಾನು 4 ಲಕ್ಷ ಕೊಟ್ಟರೆ ಸೈಟ್ ಕೊಡ್ತಾರಾ? ಹ್ಞೂ ಕಣೆ. ಆಮೇಲೆ ಅದೆಷ್ಟು ಬೆಲೆ ಇರುತ್ತೋ ಅದನ್ನ ನಾವು ತಿಂಗಳ ಇಷ್ಟು ಅಂತ ಅವ್ರಿಗೆ ಕಟ್ಕೊಂಡೋದ್ರೆ ಸಾಕು, ಬಡ್ಡಿ ಇಲ್ಲ ಏನೂ ಇಲ್ಲ. 4 ಲಕ್ಷ ಹೊಂದಿಸಿ ಕೊಟ್ಬಿಟ್ರೆ ಸಾಕು, ನಮಗೆ ಸೈಟ್ ಕೊಡಿಸ್ತಾರೆ. ಅಂಥವ್ರೊಬ್ರು ನಮ್ಗೆ ಸಿಕ್ಕಿದ್ದಾರೆ. ಅದು ಏನು ಜಾಸ್ತಿ ಏನು ದಿನ ಕಟ್ಟಂಗೇನು ಇಲ್ಲ. ಅವ್ರಿಗೆ ಹೇಳ್ತಾರೆ ಎಷ್ಟು ಒಂದು 5,000 10,000 ಕಟ್ಕೊಂಡು ಹೋಗೋದಿರುತ್ತೆ. 1 ವರ್ಷ 2 ವರ್ಷ ಅಷ್ಟೊತ್ತಿಗೆ ತೀರ್ಬಿಡುತ್ತೆ ಎಲ್ಲನ, ಅವಾಗ ಸೈಟು ನಮ್ದಾಗ್ಬಿಡುತ್ತೆ. ಕಣಮ್ಮ. ನೋಡ್ದ, ನಾನು 4 ಲಕ್ಷಕ್ಕೆ ಸೈಟ್ ತಗೊಂತ ಇದ್ದೀನಿ. ಆ ಸಿದ್ದು ನನಗೆ 10 ಲಕ್ಷ 12 ಲಕ್ಷ ಕೊಟ್ಟು ತಗೊಂತ ಇಲ್ಲ. ಹೌದೇನೋ ಮನು, ನೀನು ಹೇಳ್ತಿರೋದು ನಿಜನಾ? 4 ಲಕ್ಷ ಕೊಟ್ಟರೆ ಸೈಟ್ ಕೊಡ್ತಾರಾ? ಅಲ್ವೋ 15 ಲಕ್ಷ 16 ಲಕ್ಷ ಬೀಳ್ತವೆ ಟೌನ್ಗಳಾಗಿ ಇವಾಗೆಲ್ಲನ ಅಂತ ಹೇಳ್ತಾರೆ. ನೀನು ನೋಡಿ 4 ಲಕ್ಷ ಕೊಟ್ಟರೆ ಸೈಟ್ ಕೊಡ್ತಾರೆ ಅಂತ ಹೇಳ್ತಾ ಇದೆಯಾ? ಅಯ್ಯೋ ಅಮ್ಮ, 14 ಲಕ್ಷ 17 ಲಕ್ಷ ಅದೆಲ್ಲನ ಗೊತ್ತಾಗ್ದಿರೋರಿಗೆ, ನಮ್ಮಂಥವ್ರಿಗೆಲ್ಲನ ಎಷ್ಟು ಒಂದು 10 ಲಕ್ಷಕ್ಕೆಲ್ಲ ಸೈಟ್ ಸಿಕ್ಬಿಡ್ತವೆ. ನಾವು 4 ಲಕ್ಷ ಅಡ್ವಾನ್ಸ್ ಡೌನ್ ಪೇಮೆಂಟ್ ಕೊಟ್ಟು ಸೈಟ್ ತಗೊಂಡ್ಬಿಡೋದು. ಆಮೇಲೆ ತಿಂಗಳ ಇಷ್ಟು ಅಂತ ಕಟ್ಕೊಂಡು ಹೋಗೋದು ಅಷ್ಟೇನೆ.
ನಿಜನೇನ್ರಿ? 4 ಲಕ್ಷ ಹಂಗಾದ್ರೆ 4 ಲಕ್ಷ ಒಂದ್ಸದ ಹೆಂಗೀಗ? ಹೌದು ಕಣೋ, 4 ಲಕ್ಷ ಎಲ್ಲಿಂದ ತತ್ತೀಯೋ ಮನು? ನೀನೇನಾದ್ರೂ ದುಡ್ದಿರದ ಇಟ್ಕೊಂಡಿದ್ಯೋ ಹೆಂಗೆ ಬ್ಯಾಂಕ್ನಾಗೆ? ಹೌದಮ್ಮ, ಇಟ್ಕೊಂಡಿದ್ದೀನಿ. ಆದರೆ 4 ಲಕ್ಷ ಅಲ್ಲ, 2 ಲಕ್ಷ ನನ್ನ ಹತ್ರ ಇದೆ. ಇನ್ನು 2 ಲಕ್ಷ ಹೆಂಗಾದ್ರೂ ಮಾಡಿ ನೀನು ಸಂಘದಾಗೋ ಎಲ್ಲಾದ್ರೂ ಸಾಲ ಕೊಡಿಸ್ಬಿಡು. ನಾನು 4 ಲಕ್ಷ ಕೊಟ್ಬಿಟ್ಟು ಸೈಟ್ ತಗೊಂತೀನಿ. ನಾನ್ ಸಾಲ ಕೊಡಿಸ್ಬೇಕಾ ಸಂಘದಾಗೆ? ಅಯ್ಯಯ್ಯೋ, ಇನ್ನು ಹೋದ್ ಸರಿ ಕಟ್ಲಿಲ್ಲ ಅಂತ ನಾ ಬೈದಿಕ್ಕ ಹಂಗು ಹಿಂಗು ಮಾಡಿ ಹೆಂಗೋ ತೀರಿಸ್ಬಿಟ್ಟು ಈಗ ತಿರ್ಗಾ ಸಾಲ ಅಂದ್ರೆ ಯಾವ ಸಂಘದವ್ರು ಕೊಡ್ತಾರೋ? ಅಮ್ಮ, ಈ ಗ್ರಾಮೀಣ ಬ್ಯಾಂಕ್ ಇರ್ತಾವಲ್ಲ ಅಂಥದ್ರಾಗೆ ಸಾಲ ಕೊಡ್ತಾರೆ. 1-2 ಲಕ್ಷ ಯಾವುದಾದ್ರೂ ಪ್ರಾಪರ್ಟಿ ತೋರಿಸ್ಬಿಟ್ಟು ಒಂದು ಹೊಲನೋ ಏನಾದ್ರೂ ಅದ್ರ ಮೇಲೆ ಸಾಲ ತಗೊಂಬನ 1-2 ಲಕ್ಷನ. ಆಮೇಲೆ ತೀರಿಸಿದ್ರಾಯ್ತು ನಿಧಾನಕ್ಕೆ. ಹೌದತ್ತೆ, ಸಂಘಗಳಿಗೂ ಸಾಲ ಕೊಡ್ತಾರೆ. 2 ಲಕ್ಷ ಅಂದ್ರೆ ಕೊಡ್ತಾರತ್ತೆ. ಈ ಧರ್ಮಸ್ಥಳ ಸಂಘ, ಸ್ತ್ರೀ ಸಂಘ ಅದ್ರಾಗೆಲ್ಲ ನೀವು ಸೇರ್ಕೊಂಡಿದ್ದೀರಲ್ಲ, ಸಾಲ ಕೇಳ್ರಿ. ಜಯಂಟಿ ಇದಾರಲ್ಲ, ಜಯಂಟಿ ಕೇಳ್ರಿ, ಕೊಡಿಸ್ತಾರೆ ಸಾಲನ. ಹೌದಾ? ಕೊಡಿಸ್ತಾಳೋ ಹೆಂಗೋ ಗೊತ್ತಿಲ್ಲ. ಸಂಘದಾಗ ತಾಂಡ್ರೆ ಹೆಂಗೋ ಇಲ್ಲೇ ಕಟ್ಕೊಂಡು ಹೋಗ್ಬೋದು. ವಾರಕ್ಕೋ 15 ದಿವಸಕ್ಕೋ ಇಷ್ಟಿಷ್ಟು ಅಂತಾನ ಹಾಕ್ತಾರೆ, ಕಟ್ಕೊಂಡು ಹೋಗ್ಬೋದು. ಹೌದತ್ತೆ, 2 ಲಕ್ಷ ಕೊಡಿಸಿ. ಅವ್ರ ಹತ್ರ 2 ಲಕ್ಷ ಐತಂತೆ. 4 ಲಕ್ಷಕ್ಕೆ ನಾವು ಸೈಟ್ ತಗೊಂಡ್ಬಿಡ್ಬೋದು. ಆ ನಂದಿನಿ 12 ಲಕ್ಷಕ್ಕೂ ಏನೋ ಅನ್ಸುತ್ತೆ ಸೈಟ್ ತಗೊಂಡಿರೋದು. ನಾವು ಸೈಟ್ ತಗೊಂಡು ಅವಳಿಗೆ ಉರಿಸ್ಬೋದು. ನಾವು 4 ಲಕ್ಷ ಸೈಟ್ ತಗೊಂಡಿದೀವಿ ಅಂತಾನ. ಅಲ್ವಾ? ನೋಡಿ, ಎಲ್ಲಾದ್ರೂ ಸಾಲ ಮಾಡಿ ಆದ್ರೂ ಕೊಡಿಯತ್ತೆ. ಪಾಪ ಒಳ್ಳೆ ಕೆಲಸ ಮಾಡಲ್ಲ ಅಂತ ಬೈತಿದ್ರಿ. ಈಗ ನೋಡಿ, ಸೈಟ್ ಅಂತೀನಿ ಅಂದ್ರೆ ನೀವು 2 ಲಕ್ಷ ಹೊಂದ್ಸ್ಕೊಡಕ್ಕಾಗಲ್ವಾ? ಎಲ್ಲಾದ್ರೂ ಕೊಡಿ ಅವ್ರಿಗೆ, ಎಲ್ಲಾದ್ರೂ ಸಾಲನಾದ್ರೂ ತಗೊಂಬಂದು ಬೇಗ. ಹೌದು ಕಣೆ ಮಧು, ನಾನು ಇಷ್ಟ ದಿನ ನನ್ನ ಮಗ ಏನೂ ಮಾಡ್ತಾ ಇಲ್ಲ, ಏನೂ ಸಂಪಾದನೆ ಮಾಡಲಿಲ್ಲ, ಸೈಟ್ ತಗೊಂಬಲಿಲ್ಲ, ಒಡವೆ ಮಾಡಿಸ್ಲಿಲ್ಲ ಅಂತಾನ ಕೊರಗ್ತಾ ಇದ್ದೆ. ಈಗ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ. ಆಸ್ತಿ ಸಂಪಾದನೆ ಮಾಡ್ತೀನಿ ಅಂದಾಗ ನಾನು ಕೊಡದೇ ಇರ್ತೀನ? ಎಲ್ಲಾದ್ರೂ ಸಂಘಗಳಾಗೋ ಇಲ್ಲ ಯಾರ ಹತ್ರನಾದ್ರೂ ಸಾಲ 2 ಲಕ್ಷ ಕೊಟ್ಟೇ ಕೊಡ್ತೀನಿ. ಅಮ್ಮ, 2 ಲಕ್ಷ ಆದಷ್ಟು ಬೇಗ, ಎಷ್ಟು ಬೇಗ ಹೊಂದಿಸ್ತೀವಿ ಅಷ್ಟು ಬೇಗ ನಮಗೆ ಸೈಟ್ ಸಿಗುತ್ತಮ್ಮ. ಆ ನಂದಿನಿ ಸೊಕ್ಕು ಮುರಿಬೋದು ನಾವು ಸೈಟ್ ತಗೊಂಡು. ಅವಳಿಗೆ ಬುದ್ಧಿ ಇಲ್ಲ, ಅವ್ರ ಅಣ್ಣಗೆ ಅವಳಿಗೂ. ಯಾರೋ ಬಕ್ರನ ಹತ್ರ ಹೋಗಿ 13 ಲಕ್ಷಕ್ಕೂ ಏನೋ ಬಿದ್ದಿದ್ದಾರೆ. ನಾವು 4 ಲಕ್ಷಕ್ಕೆ ಸೈಟ್ ತಗೊಂತಾ ಇದೀವಿ. ನೋಡ್ದ ನಾನು ಎಷ್ಟು ಬುದ್ಧಿವಂತ ಅಂತ? ಯೋ ಮನು, ನೀನ್ ಇಷ್ಟು ಬುದ್ಧಿವಂತ ಅಂತ ನನಗೆ ಇವತ್ತೇ ಕಣೋ ಗೊತ್ತಾಗಿದ್ದು. ಇಷ್ಟು ದಿನ ಬರೀ ಅಲ್ಲಿ ಇಲ್ಲಿ ಅಲ್ಕಂಬಚ್ಚಿಯ ದುಡಿಯಲ್ಲ, ಸೋಂಬೇರಿ ಅದು ಇದು ಅಂತ ಏನೇನೋ ಬೈತಿದ್ದೆ. ಅದು ಎಲ್ಲದಕ್ಕೂ ಇವತ್ತು ಒಂದೇ ದಿವಸದಲ್ಲಿ ಉತ್ತರ ಕೊಟ್ಬಿಟ್ಟೆ ಕಣೋ. ನನ್ನ ಮಗ ಅಂದ್ರೆ ನೀನೇ ಕಣೋ. ನನ್ನ ಆಸೆ ಎಲ್ಲ ನೆರವೇರಿಸ್ತಾ ಇದೀಯಾ. ಅಮ್ಮ, ನಿನ್ನ ಆಸೆ ನೆರವೇರ್ಬೇಕು ಅಂದ್ರೆ ಆದಷ್ಟು ಬೇಗ 2 ಲಕ್ಷ ಸಾಲ ತಗೊಂಬಾರಮ್ಮ. ಸಾಲ ತಾನೆ? 2 ಲಕ್ಷ ತಾನೆ? ಆಯ್ತು ಬಿಡು, ನಾನೆಲ್ಲ ತಂದ್ಕೊಡ್ತೀನಿ. ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಈಗಲೇ ಹೋಗ್ತೀನಿ. ಸರಿ ಅಮ್ಮ, ಆಯ್ತು, ಹೋಗು, ಬೇಗ ತಗೊಂಬಾ. ಇವತ್ತೇನಾದ್ರು ದುಡ್ಡು ಅನ್ಸಿದ್ರೆ ನಾಳೆ ಇಲ್ಲ ನಾಡಿದ್ದು ಸೈಟ್ ತಗೊಂಡ್ಬಿಡ್ಬೋದು. ನಿನ್ನೂ ಕರ್ಕೊಂಡು ಹೋಗ್ತೀನಮ್ಮ ಸೈಟ್ ನೋಡಕ್ಕೆ, ನೀನು ಬರುವಂತೆ. ಹೌದಾ? ಅಯ್ಯೋ ಮನು, ನನಗಂತೂ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸರಿ ಆಯ್ತು, ನಾನು ಮೊದಲು ದುಡ್ಡು ತಗೊಂಬರ್ತೀನಿ. ಆಮೇಲೆ ಸೈಟ್ ನೋಡಕ್ ಹೋಗೋಣ. ಸರಿ ಆಯ್ತು, ಹೋಗಮ್ಮ, ಹೋಗಿ ಜಲ್ದ್ ಬಾ. ಇವತ್ತು ನನಗಂತೂ ತುಂಬಾ ಸಂತೋಷ ಆಗ್ತಿದೆ. ನಾವು ಸೈಟ್ ತಗೊಳಂಗ ಆದ್ವಲ್ಲ. ಆ ನಂದಿನಿ ಅವಳೊಬ್ಳೆ ಸೈಟ್ ತಾಂಡಿರೋದು ಅಂತ ನಾನು ಮೆರಿತಾ ಇದ್ಲು, ಅಲ್ಲಿ ಇಲ್ಲಿ ಹೇಳ್ಕೊಂಡು. ನಾವು ಹಾಲ್ ಮಾರಿ ದುಡ್ದು ನನ್ನ ಗಂಡ ಸೈಟ್ ತಗೊಂಡಿದೀವಿ ಹಂಗೆ ಹಿಂಗೆ ಅಂತಾನ ಎಲ್ಲಾರ ಕೈಲಿ ಹೇಳ್ತಿದ್ರು. ಊರಾಗ ಎಲ್ಲಾರು ನನ್ನ ಕೇಳ್ತಾ ಇದ್ರು, ನಂದಿನಿ ಸೈಟ್ ತಾಂಡ್ಯಾರಂತೆ, ನೀವೇನು ತಗೊಳಲ್ವಾ, ನೀವೇನು ಮಾಡಿಲ್ವಾ ಅಂತಾನ. ನನ್ಗಂತ ಅವಾಗ ಎಷ್ಟು ಹೊಟ್ಟೆ ಉರ್ದೋಗೋದು ಗೊತ್ತಾ? ಈಗ ಅಂತ ಸಂದರ್ಭ ಬಂದ್ರೆ ನಾನು ಎಲ್ಲಾರ ಕೊಟ್ಟನು ಹೇಳ್ಕೋಬಹುದು. ನನ್ ಗಂಡನು ಅವರು 12 ಲಕ್ಷಕ್ಕೆ 13 ಲಕ್ಷಕ್ಕೆ ಸೈಟ್ ತಾಂಡ, ನಾವು 4 ಲಕ್ಷಕ್ಕೆ ಸೈಟ್ ತಾಂಡಿದ್ವಿ ಅಂತ ನಾ ಎಲ್ಲರ ಹತ್ರನು ಹೇಳ್ಕೊಂಡ್ ಬರ್ಬೋದು ಕಣ್ರಿ. ಆದಷ್ಟು ಬೇಗ ಸೈಟ್ ನೋಡಕ್ಕೆ ಹೋಗೋಣ. ಯಾವಾಗ ಹೋಗೋಣ? ಆಯ್ತಾಯ್ತು, ಹೋಗೋಣ. ಇರು, ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ? ಇನ್ನೂ ಟೈಮ್ ಐತೆ. ಹಂಗಲ್ಲ ಕಣ್ರಿ, ನನಗೆ ಎಷ್ಟೊತ್ತಿಗೆ ನಾನು ಸೈಟ್ ನೋಡ್ತೀನೋ ಅಂತ ಅನಿಸ್ತೈತಿ. ಎಲ್ಲಿ, ಯಾವ ಏರಿಯಾ? ಟೌನ್ಗೆಲ್ಲ ಹತ್ರ ಇದೆ ತಾನೆ? ಸ್ಕೂಲು, ಕಾಲೇಜು, ಬಸ್ ಸ್ಟ್ಯಾಂಡ್ ಎಲ್ಲ ಹತ್ರ ಐತಾ? ಹತ್ರ ಅಂದ್ರೆ ಹತ್ರ ಅಲ್ಲ, ಸ್ವಲ್ಪ ದೂರನೇ. ಹತ್ರ ಇದ್ರೆ ಇನ್ನೂ ಜಾಸ್ತಿ ರೇಟ್ ಹೇಳ್ತಾರೆ. ಟೌನಲ್ಲಿ ಇಷ್ಟು ಕಡಿಮೆಗೆ ಸೈಟ್ ಸಿಗ್ತಾ ಇರೋದು ನಮ್ಮ ಅದೃಷ್ಟ ಅಮ್ಮದು. ಹೋಗು, ಬೇಗ ಟೀ ಮಾಡ್ಕೊಂಬರೋಗು, ಕುಡಿದ್ಬಿಟ್ಟು ಮಾತಾಡೋಣ ಆಮೇಲೆ. ಅಮ್ಮ ಅಷ್ಟೊತ್ತಿಗೆ ಎಲ್ಲಾದ್ರೂ ದುಡ್ಡು ಹೊಂದ್ಸ್ಕೊಂಡು ಬರುತ್ತೆ. ಅಲ್ಲ ರೀ, ನೀವು 2 ಲಕ್ಷ ಇಟ್ಕೊಂಡಿದ್ದೀರಿ ಅಂತಂದ್ರಲ್ಲ, ಎಲ್ಲಿ ಇಟ್ಕೊಂಡಿದ್ದೀರಾ? ಅಕೌಂಟ್ನಾಗೆ ಐತಾ ಅಥವಾ ನೀವು ಯಾರ ಹತ್ರ ಸಾಲ ಗಿಲ ಮಾಡಿದಿರೋ? ಅಯ್ಯೋ, ಅದೆಲ್ಲ ನಿನ್ಗೆ ಯಾಕೆ? ಸೈಟ್ ತಗೋಬೇಕು ಅಷ್ಟೇ ತಾನೆ, ನಾನು ತಗೊಂತೀನಿ. ಹೋಗು, ಟೀ ಮಾಡ್ಕೊಂಬರೋಗು. ಸರಿ ಆಯ್ತು, ಕುತ್ಕೊಂಡಿರಿ, ಮಾಡ್ಕೊಂಬರ್ತೀನಿ. ಆಹಾ, ಏನಾದರೂ ಮಾಡಿದ್ರೇನೆ ಬೆಲೆ. ಮನೇಲಿ ಆದರೂ ಆಯ್ತು, ಹೊರಗಡೆ ಆದರೂ ಆಯ್ತು. ಏನಾದರೂ ಆಸ್ತಿ ದುಡ್ಡು ಸಂಪಾದನೆ ಮಾಡಿದ್ರೆ ಬೆಲೆ ಅಂತ ಈಗ ಗೊತ್ತಾಯ್ತು. ಇಷ್ಟು ದಿನ ನನ್ನ ಹೆಂಡತಿ ಆಗಲಿ, ನಮ್ಮ ಅಮ್ಮ ಆಗಲಿ ನನ್ನ ಇಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದೆ ನೋಡಿರಲಿಲ್ಲ. ಯಾವಾಗಾದ್ರೂ ದುಡ್ಡು ಕೊಟ್ಟಾಗ ಅಷ್ಟೇ ಮಾತಾಡ್ತಿದ್ರು. ಇವತ್ತು ನೋಡು, ಸೈಟ್ ತಾಂತೀನಿ ಅಂದಿದ್ದಕ್ಕೆ ಎಷ್ಟು ಖುಷಿಯಿಂದ ಮಾತಾಡಿಸ್ತಾರೆ. ಇದಕ್ಕೆ ಹೇಳೋದು, ದುಡ್ಡು ತುಂಬ ಇಂಪಾರ್ಟೆಂಟು ಜೀವನದಲ್ಲಿ ಅಂತನ. ಏನು ಸಂಪಾದಿಸ್ತಿದ್ರು ಮೊದಲು ದುಡ್ಡು ಸಂಪಾದನೆ ಮಾಡಬೇಕು. ದುಡ್ಡಿದ್ರೆ ಎಲ್ಲ ಬರುತ್ತೆ, ಪ್ರೀತಿ ವಿಶ್ವಾಸ ಸಂಬಂಧ ಎಲ್ಲ ಸಿಗುತ್ತೆ. ಪಾ ದೇವ್ರೆ,
ಆದಷ್ಟು ಬೇಗ ನಾನೊಂದು ಒಳ್ಳೆ ಸೈಟ್ ತಗೊಳಂಗೆ ಆಶೀರ್ವಾದ ಮಾಡಪ್ಪ. ಹೆಂಗೋ ನನಗೆ ಸಿಕ್ಕಿರೋ ಅವರು ತುಂಬ ಒಳ್ಳೆಯವರು ಅನಿಸುತ್ತೆ. ಅದಕ್ಕೆ ನನಗೆ 4 ಲಕ್ಷ ಕಟ್ಟು ಸೈಟ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನಾನೇ ಅದೃಷ್ಟವಂತ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.